ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೀವೇನಾದ್ರು ಒಂದು 5,000 ಬಜೆಟ್ ಅಲ್ಲಿ ಮೊಬೈಲ್ ಅನ್ನು ಪರ್ಚೇಸ್ ಮಾಡ್ಬೇಕಂತಿದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ನಾನು ಇಲ್ಲಿ ಇವಾಗ ಸದ್ಯಕ್ಕೆ ಬಂದಿರುವಂತ AI ಬ್ರ್ಯಾಂಡ್ ಇದೆ ನೋಡಿ. ಈ ಒಂದು ಬ್ರ್ಯಾಂಡ್ ಅಲ್ಲಿ ಇವಾಗ 2 ಮೊಬೈಲ್ ಅನ್ನು ಲಾಂಚ್ ಮಾಡಿದ್ದಾರೆ ಅವರು. ಒಂದು 5G ಮೊಬೈಲ್, ಇನ್ನೊಂದು 4G ಮೊಬೈಲ್. ಎರಡು ಕೂಡ ನಮಗೆ ಒಂದು ಒಳ್ಳೆ ಬಜೆಟ್ ಅಲ್ಲೇ ಒಂದು ಒಳ್ಳೆ ಸ್ಪೆಸಿಫಿಕೇಶನ್ ಅನ್ನು ಕೂಡ ಕೊಡ್ತಿದ್ದಾರೆ. ಕಂಪ್ಲೀಟ್ ಆಗಿ ಒಂದು ಒಳ್ಳೆ ಪ್ಯಾಕೇಜ್ ಇರುತ್ತೆ ಈ ಒಂದು ಮೊಬೈಲ್ ಅಲ್ಲಿ. ಇದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಈ ಒಂದು ವಿಡಿಯೋದಲ್ಲಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟರೆ ಲೈಕ್ ಮಾಡಿ. ಮೊದಲಿಗೆ ಈ ಒಂದು ವಿಡಿಯೋದಲ್ಲಿ 4G ಮೊಬೈಲ್ ಬಗ್ಗೆ ತಿಳಿಸ್ಕೊಡ್ತೇನೆ. ಈ ಒಂದು 4G ಮೊಬೈಲ್ ನಮಗೆ ಈ ಒಂದು 5,000 ಬಜೆಟ್ ನ ಒಳಗಡೆ ಸಿಗ್ತಾ ಇದೆ. ಹಾಗೇನೆ ಇದು ನಮಗೆ ಒಂದು ಕಂಪ್ಲೀಟ್ ಆಗಿ ಎಲ್ಲ ಕೂಡ ಒಳ್ಳೆ ಪ್ಯಾಕೇಜ್ ಅಲ್ಲಿ ಕೂಡ ಸಿಗ್ತಾ ಇದೆ. ಅವರು ಈ ಒಂದು ಮೊಬೈಲ್ ಅನ್ನು ಲಾಂಚ್ ಮಾಡಿದವಾಗ ಇದು ನಮಗೆ 4,500 ಇತ್ತು. ಆ ಫಸ್ಟ್ ಸೇಲ್ ಅಲ್ಲೇ ಪರ್ಚೇಸ್ ಮಾಡಿದ್ರೆ ನಮಗೆ 4,500 ಸಿಗ್ತಿತ್ತು. ಇವಾಗ ಸದ್ಯಕ್ಕೆ ಇದು ಫ್ಲಿಪ್ಕಾರ್ಟ್ ಅಲ್ಲಿ 5,000 ರೂಪಾಯಿ ಇರುವಂತದ್ದು. 5,000 ರೂಪಾಯಿ ಕೂಡ ನಮಗೆ ಇದೊಂದು ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬಹುದು ಪರ್ಚೇಸ್ ಮಾಡ್ಲಿಕ್ಕೆ. ಇನ್ನೇನು ನೀವೇನಾದ್ರೂ ಒಂದು ಆಫರ್ ನ ಟೈಮ್ ಅಲ್ಲಿ ಪರ್ಚೇಸ್ ಮಾಡ್ತಿದ್ರೆ ನಮಗೆ ಇದು ಡಿಸ್ಕೌಂಟ್ ಕೂಡ ಸಿಗಬಹುದು. ವೇಟ್ ಮಾಡ್ಕೊಂಡು ನೋಡಿ. ಇನ್ನು ಈ ಒಂದು ಮೊಬೈಲ್ ನ ಸ್ಪೆಸಿಫಿಕೇಶನ್ ಬಗ್ಗೆ ಹೇಳುವುದಾದ್ರೆ ಈ ಒಂದು ಮೊಬೈಲ್ ಅಲ್ಲಿ ನಮಗೆ 6.7 ಇಂಚಿನ ಒಂದು HD+ ಡಿಸ್ಪ್ಲೇ ಇರುವಂತದ್ದು. ಈ ಒಂದು ಡಿಸ್ಪ್ಲೇ ನಮಗೆ ಇದರಲ್ಲಿ 90 Hz ರಿಫ್ರೆಶ್ ರೇಟ್ ಕೂಡ ಕೊಡ್ತಿದ್ದಾರೆ ಅವರು ಈ ಒಂದು ಬಜೆಟ್ ಒಳಗಡೆ ಕೂಡ. ಹಾಗೇನೆ ಈ ಒಂದು ಮೊಬೈಲ್ ಅಲ್ಲಿ ನಮಗೆ 4GB RAM ಮತ್ತು 64GB ಸ್ಟೋರೇಜ್ ನ ವೇರಿಯಂಟ್ ಕೂಡ ಬರ್ತಿದೆ 5,000 ರೂಪಾಯಿ ಒಳಗಡೆ ಕೂಡ. ಜೊತೆಗೆ ಈ ಒಂದು ಮೊಬೈಲ್ ಅಲ್ಲಿ ನಾವು 1TB ವರೆಗೆ ಸ್ಟೋರೇಜ್ ಅನ್ನು ಎಕ್ಸ್ಟೆಂಡ್ ಮಾಡಬಹುದು SD ಕಾರ್ಡ್ ನ ಮುಖಾಂತರ. ಇನ್ನು ಈ ಒಂದು ಮೊಬೈಲ್ ಅಲ್ಲಿ ನಮಗೆ 50MP ಒಂದು ರಿಯರ್ ಕ್ಯಾಮೆರಾ ಸಿಗ್ತಿರುವಂತದ್ದು. ಹಾಗೇನೆ ಒಂದು 5MP ಫ್ರಂಟ್ ಕ್ಯಾಮೆರಾ ಕೂಡ ಸಿಗ್ತಾ ಇದೆ. ಇನ್ನು ನಮಗೆ ಈ ಒಂದು ಮೊಬೈಲ್ ಅಲ್ಲಿ 5,000 mAh ನ ಒಂದು ಬ್ಯಾಟರಿ ಕೂಡ ಸಿಗ್ತಾ ಇದೆ. ಹಾಗೆ ನಮಗೆ ಇದರಲ್ಲಿ 10W ನ ಒಂದು ಚಾರ್ಜರ್ ಅನ್ನು ಕೂಡ ಕೊಡ್ತಿದ್ದಾರೆ. ಇನ್ನು ಈ ಒಂದು ಮೊಬೈಲ್ ಅಲ್ಲಿ ನಮಗೆ ಸೈಡ್ ಮೌಂಟೆಡ್ ನ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಸಿಗ್ತಾ ಇದೆ. ಸದ್ಯಕ್ಕೆ ಇರುವಂತ ಯಾವುದೇ ಒಂದು ಬ್ರ್ಯಾಂಡ್ ಅಲ್ಲಿ ನಮಗೆ ಫಿಂಗರ್ ಪ್ರಿಂಟ್ ಕೂಡ ಸಿಗುವುದು ತುಂಬಾನೇ ಕಡಿಮೆ ಆಗಿದೆ. ಇನ್ನು ಇವರು ನಮಗೆ ಫಿಂಗರ್ ಪ್ರಿಂಟ್ ಅನ್ನು ಕೂಡ ಕೊಡ್ತಿದ್ದಾರೆ ಈ ಒಂದು ಬಜೆಟ್ ಒಳಗಡೆ ಕೂಡ. ಇನ್ನು ಈ ಒಂದು ಮೊಬೈಲ್ ಇರುವಂತಹ ಪ್ರೊಸೆಸರ್ ಇಲ್ಲಿ ನಮಗೆ ಯುನಿಸಾಕ್ ಒಂದು T615 ಈ ಒಂದು ಪ್ರೊಸೆಸರ್ ಇರುವಂತದ್ದು. ಈ ಒಂದು ಪ್ರೊಸೆಸರ್ ನಮಗೆ ಈ ಒಂದು ಬೆಲೆಯಲ್ಲಿ ತುಂಬಾನೇ ಒಳ್ಳೆಯ ಪ್ರೊಸೆಸರ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಇದರಲ್ಲಿ ನಾವು ಒಂದು ಮೀಡಿಯಂ ಸೆಟ್ಟಿಂಗ್ ಅಲ್ಲಿ BGMI ಆಗಿರ್ಬೋದು, ಹಾಗೇನೆ ಫ್ರೀ ಫೈರ್ ಆಗಿರ್ಬೋದು ಈ ಒಂದು ಗೇಮ್ ಅನ್ನು ಕೂಡ ಆಡ್ಕೊಳ್ಬಹುದು. ಇದರ ಒಂದು ಗೇಮಿಂಗ್ ವಿಡಿಯೋ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ಯಾವ ರೀತಿ ಇರುತ್ತೆ ಅಂತ. ಈ ಒಂದು ಗೇಮ್ ಅನ್ನು ಕೂಡ ನಾವು ಒಂದು ಮೀಡಿಯಂ ಸೆಟ್ಟಿಂಗ್ ಅಲ್ಲಿ, ಲೋ ಸೆಟ್ಟಿಂಗ್ ಅಲ್ಲಿ ಆಡ್ಕೊಳ್ಬಹುದು. ಈ ಒಂದು ಮೊಬೈಲ್ ಅಲ್ಲಿ ಸ್ಮೂತ್ ಆಗಿ ರನ್ ಆಗುತ್ತೆ. BGMI ಅಲ್ಲಿ ನಮಗೆ ಇದರಲ್ಲಿ ಸ್ವಲ್ಪ ಫ್ರೇಮ್ ಡ್ರಾಪ್ ಕೂಡ ಆಗಬಹುದು. ಇನ್ನು ನಮಗೆ ಈ ಒಂದು ಮೊಬೈಲ್ ಅಲ್ಲಿ ಇರುವಂತಹ OS ಯಾವ್ದಂದ್ರೆ ಇದು Android 15 ಬೇಸ್ ನ ಕ್ವಾಂಟಮ್ OS ಇರುವಂತದ್ದು. ಈ ಒಂದು OS ಕೂಡ ನಮಗೆ ಇದು ಇಂಡಿಯಾದಲ್ಲೇ ಕೂಡ ಬಿಲ್ಡ್ ಮಾಡಿರುವಂತ ಇಂಡಿಯಾ OS ಇದು. ಈ ಒಂದು ಮೊಬೈಲ್ ಕೂಡ ನಮಗೆ ಇದು ಇಂಡಿಯಾದೇ ಮೊಬೈಲ್ ಆಗಿರುವಂತದ್ದು. ಈ ಒಂದು ಮೊಬೈಲ್ ಅಲ್ಲಿ ನಮಗೆ ಈ ಒಂದು ಚಾರ್ಜರ್ ನ ಕೇಬಲ್ Type-C ಪೋರ್ಟ್ ಕೂಡ ಕೊಡ್ತಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಫಾಸ್ಟ್ ಚಾರ್ಜರ್ ಇಲ್ಲ. 10W ನ ಅಡಾಪ್ಟರ್ ಕೂಡ ಕೊಟ್ಟಿದ್ದಾರೆ. ನೀವೇನಾದ್ರೂ ಈ ಒಂದು ಮೊಬೈಲ್ ಅನ್ನು ಪರ್ಚೇಸ್ ಮಾಡ್ಬೇಕಂತಿದ್ರೆ ಈ ಒಂದು ಬಜೆಟ್ ಅಲ್ಲಿ ತುಂಬಾನೇ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬಹುದು ಇದು. ಯಾಕಂದ್ರೆ ನಮ್ಗೆ ಇಲ್ಲಿ ಕೇವಲ 5,000 ರೂಪಾಯಿ ಒಳಗಡೆ ನಮ್ಗೆ ಇಲ್ಲಿ 4GB RAM ಕೂಡ ಕೊಡ್ತಿದ್ದಾರೆ. ಹಾಗೇನೆ ಫಿಂಗರ್ ಪ್ರಿಂಟ್ ಕೂಡ ಇದೆ ಇದರಲ್ಲಿ ಸೈಡ್ ಮೌಂಟೆಡ್. ಜೊತೆಗೆ 90 Hz ನ ಒಂದು ರಿಫ್ರೆಶ್ ರೇಟ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ 5,000 mAh ನ ಬ್ಯಾಟರಿ ಕೂಡ ಇದೆ. ಒಂದು ಒಳ್ಳೆಯ ಮೊಬೈಲ್ ಅಂತಾನೆ ಹೇಳ್ಬಹುದು. ನೀವೇನಾದ್ರು ಈ ಒಂದು ಬಜೆಟ್ ಅಲ್ಲಿ ಮೊಬೈಲ್ ಅನ್ನು ಪರ್ಚೇಸ್ ಮಾಡ್ಬೇಕಂತಿದ್ರೆ ಅಥವಾ ನಿಮ್ಮ ಸ್ನೇಹಿತರು ಯಾರು ಈ ಒಂದು ಮೊಬೈಲ್ ಅನ್ನು ಪರ್ಚೇಸ್ ಮಾಡ್ಬೇಕಂತಿದ್ರೆ ಈ ಒಂದು ಬಜೆಟ್ ಅಲ್ಲಿ ಅವ್ರಿಗೂ ಕೂಡ ಈ ಒಂದು ಮೊಬೈಲ್ ಅನ್ನು ನೀವು ರೆಕಮೆಂಡ್ ಮಾಡಬಹುದು. ತುಂಬಾನೇ ಒಳ್ಳೆ ಮೊಬೈಲ್ ಇದು. ಇದಿಷ್ಟು ಫ್ರೆಂಡ್ಸ್ ಈ ಒಂದು ವಿಡಿಯೋ ಬಗ್ಗೆ ಮಾಹಿತಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಜೊತೆಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ.